ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೇ 11ನೇ ತಾರೀಕು PSI ನೋಟಿಫಿಕೇಶನ್ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದೆ. ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದು ವೇಕೆನ್ಸಿ ಇಲ್ಲ, ನೋಟಿಫಿಕೇಶನ್ಸ್ ಮಾಡಲ್ಲ ಅಂತ ಹೇಳಿದ್ರು. ಬಟ್ ಆದ್ರೆ ನಾವು ಅದಾದ್ಮೇಲೆ ನಾವು ಎಲ್ಲಾ ಕಡೆ ಓಡಾಡಿ ಮತ್ತೆ ಪ್ರೆಸರ್ ಹಾಕಿದ್ಮೇಲೆ ಈ ಒಂದು ವಿಚಾರವಾಗಿ 2023, 22, 23, 23, 24ರಲ್ಲಿ 300 ವೇಕೆನ್ಸಿನ FD ಇಂದ ಅಪ್ರೂವಲ್ ಆಗಿತ್ತು. ಆಕ್ಚುಲಿ ನೋಟಿಫಿಕೇಶನ್ 600 ವೇಕೆನ್ಸಿನ ಫಿಲ್ ಮಾಡ್ಬೇಕಾಯ್ತು ಇಷ್ಟೊತ್ತಿಗೆ ಹೇಳ್ಬೇಕಂತಂದ್ರೆ. ಇವಾಗ 545 ಮತ್ತೆ 402 ಫಿಲ್ ಆದ್ಮೇಲೆ ವೇಕೆನ್ಸಿನೇ ಇಲ್ಲ, ನಾವು ಫಿಲ್ ಮಾಡಲ್ಲ ಅಂತಂದ್ರೆ ಆಗಲ್ಲ. ಯಾಕೆಂದ್ರೆ ಲಾಸ್ಟ್ 6 ಇಯರ್ಸ್ ಇಂದ ಯಾವ್ದು ನೋಟಿಫಿಕೇಶನ್ ಆಗಿಲ್ಲ. ಇದನ್ನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾವು ಕಂಟಿನ್ಯೂಸ್ ಆಗಿ ಪ್ರೆಸರ್ ಆಗ್ತಾ ಇದೀವಿ. ಈಗ ಓಡಾಡೋದ್ರಿಂದ ಈಗ 130 to 150 ತನಕ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಬೆಳಿಗ್ಗೆ ಈ ಒಂದು PSI ನೋಟಿಫಿಕೇಶನ್, PC ನೋಟಿಫಿಕೇಶನ್ ಮತ್ತೆ ಸ್ಟೂಡೆಂಟ್ಸ್ ಮೇಲೆ ಏನ್ FIR ಆಗಿತ್ತು ಇದ್ರ ಬಗ್ಗೆ ಎಲ್ಲ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ಭೇಟಿ ಮಾಡಿ ಮನವಿ ಕೂಡ ಮಾಡ್ಕೊಂಡಿದ್ವಿ. 150, 130 ಎಲ್ಲ ವೇಕೆನ್ಸಿ ಸಾಲಲ್ಲ, ಇದು ಅಪ್ ಟು 600 ತನಕ ನಾವು ವೇಕೆನ್ಸಿ ಫಿಲ್ ಮಾಡಬೇಕು, ಇಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ಬೇಕಾಗುತ್ತೆ ಅಂತಾನೆ ಮನವಿ ಮಾಡ್ಕೊಂಡಿದ್ವಿ. ಯಾಕೆಂತಂದ್ರೆ ಇದು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಕನ್ಸು ಕಟ್ಕೊಂಡಿರ್ತಾರೆ PSI ಆಗ್ಬೇಕು ಅಂತ ಹೇಳ್ಬಿಟ್ಟು. ಇವ್ರು ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಆ ಒಂದು ಕನ್ಸಿನ್ ಹಿಂಗ್ ನನ್ಸಾಗುತ್ತೆ. ಈ ವಿಚಾರವಾಗಿ ಅವರಿಗೆ ಮನವರಿಕೆ ಮಾಡ್ಬಿಟ್ಟು ಮನವಿ ಕೊಟ್ಟಿದೀವಿ. ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಡಿಪಾರ್ಟ್ಮೆಂಟ್ ಅಷ್ಟೇ ನಾವು ಅದನ್ನ ಮೀಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಇದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕ್ ಇದನ್ನ ಫಾಲೋ ಅಪ್ ಮಾಡ್ತೀವಿ. ಸಪೋಸ್ ಏನಾದ್ರು ನೋಟಿಫಿಕೇಶನ್ಸ್ ಮಾಡಿಲ್ಲ, ಕಡಿಮೆ ಆಯ್ತು ಅಂತಂದ್ರೆ ಸ್ಟೂಡೆಂಟ್ಸ್ಗೆ ನಾನು ಮನವಿ ಮಾಡ್ಕೊತೀನಿ. ಇಫ್ ಪ್ರೊಟೆಸ್ಟ್ ಏನಾದ್ರು ನೀಡಿತ್ತಂದ್ರೆ 100% ಎಲ್ಲಾ ಕಡೆ ಪ್ರೊಟೆಸ್ಟ್ ಮಾಡೋಣ. ಈ ಒಂದು ವಿಚಾರವಾಗಿ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಯಾಕೆಂದ್ರೆ ಇದು ವಿದ್ಯಾರ್ಥಿಗಳಿಗೆ ಸುಮ್ಮನೆ ಆಸೆ ತೋರಿಸೋದು, ಮತ್ತೆ ನೋಟಿಫಿಕೇಶನ್ಸ್ ಮಾಡ್ದಂಗೆ ಮಾಡ್ತೀನಿ ಅಂತ ಹೇಳೋದು, ಮತ್ತೆ ಕ್ಯಾನ್ಸಲ್ ಮಾಡೋದು, ಮತ್ತೆ ನಾವು ಬಂದು ಪ್ರೆಸರ್ ಹಾಕಿದಾಗ ಸ್ವಲ್ಪ ಇದು ಮಾಡೋದಂತಲ್ಲ. ಇದನ್ನ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೊಂಡು PSI ನೋಟಿಫಿಕೇಶನ್ಸ್ 600 ವೇಕೆನ್ಸಿನ ಫಿಲ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡಲ್ಲ. ಇದ್ರ ಪರವಾಗಿ ಇದನ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೂ ರೆಡಿ ಇದೀವಿ, ಏನ್ ಮಾಡೋಕ್ಕೂ ರೆಡಿ ಇದೀವಿ. ಯಾಕೆಂದ್ರೆ PSI ಆಸ್ಪಿರೆಂಟ್ಸು ಮತ್ತೆ PC ಆಸ್ಪಿರೆಂಟ್ಸು ಧಾರವಾಡದಲ್ಲಿ ಮತ್ತೆ ಬಿಜಾಪುರ ಎಂಟೈರ್ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ ಅಲ್ಲೂ ಮೇಜರ್ ತುಂಬಾ ಜನ ಲಕ್ಷಾಂತರ ಜನ ಮನೆ ಬಿಟ್ಟು ಬಂದು ಓದ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ನ್ಯಾಯ ಬೇಕು ಅಂತಂದ್ರೆ ಸರ್ಕಾರ ಈ ಒಂದು ನೋಟಿಫಿಕೇಶನ್ ಮಾಡಲೇಬೇಕು. ಮತ್ತೊಮ್ಮೆ ನಾನು ಸರ್ಕಾರ ಕೇಳ್ಕೊಂತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.